ನಮಸ್ಕಾರ. ಮುಖ್ಯಾಂಶಗಳು. 2021-22ನೇ ಸಾಲಿನ ಆಯವ್ಯಯಕ್ಕೆ ವಿಧಾನಮಂಡಲದ ಉಭಯ ಸದನಗಳ ಅನುಮೋದನೆ, ಕಲಾಪ ಅನಿರ್ದಿಷ್ಟಾವಧಿಯವರೆಗೆ ಮುಂದೂಡಿಕೆ. ಕೊರೋನಾ ಸಂದಿಗ್ಧತೆಯ ನಡುವೆಯೂ ಅಭಿವೃದ್ಧಿ ಕಾರ್ಯಗಳಿಗೆ ಒತ್ತು, ಎಲ್ಲಾ ವರ್ಗಗಳ ಕಲ್ಯಾಣಕ್ಕೆ ವಿವಿಧ ಕಾರ್ಯಕ್ರಮ, ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ. 150 ಮಾರ್ಗಗಳಲ್ಲಿ ಖಾಸಗಿ ಸಹಭಾಗಿತ್ವದಲ್ಲಿ ರೈಲು ಸೇವೆ, ಸಿಬ್ಬಂದಿಯ ಹಕ್ಕುಗಳ ರಕ್ಷಣೆಗೆ ಸರ್ಕಾರ ಬದ್ಧ, ಪಿಯೂಷ್ ಗೋಯಲ್. ಕೋವಿಡ್ ಸಂಕಷ್ಟದಲ್ಲಿಯೂ ವಿವಿಧ ಸಮುದಾಯಗಳಿಗೆ ನೆರವು, ಬ್ಯಾಂಕುಗಳ ಅನುತ್ಪಾದಕ ಆಸ್ತಿ ಪ್ರಮಾಣ ಗಣನೀಯ ಇಳಿಕೆ, ಸಚಿವೆ ನಿರ್ಮಲಾ ಸೀತಾರಾಮನ್. ವಾರ್ತೆಗಳ ವಿವರ. 2021-22ನೇ ಸಾಲಿನ ಬಜೆಟ್ಗೆ ಅಂಗೀಕಾರ ದೊರೆತ ನಂತರ ವಿಧಾನಮಂಡಲದ ಉಭಯ ಸದನಗಳನ್ನು ಅನಿರ್ದಿಷ್ಟಾವಧಿಗೆ ಮುಂದೂಡಲಾಯಿತು. ಇದಕ್ಕೂ ಮುನ್ನ ಹಲವು ಮಹತ್ವದ ವಿಧೇಯಕಗಳನ್ನು ಉಭಯ ಸದನಗಳಲ್ಲಿ ಮಂಡಿಸಿದಾಗ ಆಡಳಿತ ಪಕ್ಷದ ಸದಸ್ಯರಿಂದ ಧ್ವನಿ ಮತದ ಅಂಗೀಕಾರ ದೊರೆಯಿತು. ಈ ನಡುವೆ ವಿಧಾನಸಭೆಯಲ್ಲಿ ಸಿಡಿ ಪ್ರಕರಣದ ಬಗ್ಗೆ ಹಾಲಿ ಹೈಕೋರ್ಟ್ ನ್ಯಾಯಮೂರ್ತಿಗಳ ನೇತೃತ್ವದಲ್ಲಿ ತನಿಖೆ ನಡೆಸಬೇಕು ಎಂದು ಒತ್ತಾಯಿಸಿ ಕಾಂಗ್ರೆಸ್ ಸದಸ್ಯರು ಇಂದು ಸಹ ಧರಣಿ ಮುಂದುವರೆಸಿ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿದರು. ಧರಣಿ ಪ್ರತಿಭಟನೆಗಳ ನಡುವೆಯೇ ಹಣಕಾಸು ಖಾತೆ ಹೊಂದಿರುವ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಬಜೆಟ್ ಮೇಲಿನ ಚರ್ಚೆಗೆ ಉತ್ತರ ನೀಡಿದರು. ಕೊರೋನಾ ಸಂಕಷ್ಟದ ನಡುವೆಯೂ ಅಭಿವೃದ್ಧಿಪರ ಬಜೆಟ್ ಮಂಡನೆ ಮಾಡಲಾಗಿದೆ. ಪರಿಸ್ಥಿತಿಯನ್ನು ನಿಭಾಯಿಸಲು ಹೆಚ್ಚಿನ ಸಾಲ ಮಾಡಬೇಕಾಗಿ ಬಂದಿದೆ. ಆದರೆ ಇದು ವಿತ್ತೀಯ ನಿರ್ವಹಣೆ ಕಾಯ್ದೆ ವಿಧಿಸಿದ ಮಿತಿಯಲ್ಲಿದೆ. ರಾಜ್ಯದಲ್ಲಿ ಕ್ರಮೇಣ ಆರ್ಥಿಕ ಬೆಳವಣಿಗೆ ಸಹಜ ಸ್ಥಿತಿಯತ್ತ ಮರಳುತ್ತಿದ್ದು, ಮುಂಬರುವ ದಿನಗಳಲ್ಲಿ ಪರಿಸ್ಥಿತಿ ಸುಧಾರಿಸಲಿದೆ ಎಂಬ ವಿಶ್ವಾಸವಿದೆ. ತಾವು ಮಂಡಿಸಿರುವ 2020-21ನೇ ಸಾಲಿನ ಬಜೆಟ್ನಲ್ಲಿ ಜನರಿಗೆ ಯಾವುದೇ ತೆರಿಗೆ, ಸರ್ಚಾರ್ಜ್, ಸೆಸ್ ವಿಧಿಸದೆ ಜನಪರವಾದ ಬಜೆಟ್ ಮಂಡನೆ ಮಾಡಲಾಗಿದೆ ಎಂದರು. ಕೇಂದ್ರ ಸರ್ಕಾರ 2021-22ನೇ ಸಾಲಿಗೆ ರಾಜ್ಯಗಳಿಗೆ ಜಿಎಸ್ಡಿಪಿ ಶೇಕಡಾ 4ರವರೆಗೆ ಸಾಲ ಪಡೆಯಲು ಅನುಮತಿ ನೀಡಿದೆ. ಕರ್ನಾಟಕ ವಿತ್ತೀಯ ಹೊಣೆಗಾರಿಕೆ ಅಧಿನಿಯಮ 2002ಕ್ಕೆ ತಿದ್ದುಪಡಿ ಮಾಡಿ ಅವಕಾಶ ಬಳಸಿಕೊಂಡಿದ್ದೇವೆ. ಪ್ರಸಕ್ತ ಸಾಲಿನ ಆಯವ್ಯಯದ ಅಂದಾಜಿಗೆ ಶೇಕಡಾ 94ರಷ್ಟು ವೆಚ್ಚವನ್ನು ಸಾಧಿಸುವ ಭರವಸೆ ಇದೆ. ವಿತ್ತೀಯ ಶಿಸ್ತನ್ನು ಕಾಪಾಡಿಕೊಂಡಿದ್ದರ ಫಲವಾಗಿ ಕಳೆದ ತ್ರೈಮಾಸಿಕದಲ್ಲಿ ಆರ್ಥಿಕ ಚಟುವಟಿಕೆಗಳು ಸುಧಾರಿಸಿವೆ. ಇದರಿಂದ ಸರ್ಕಾರದ ಬೊಕ್ಕಸಕ್ಕೆ ತೆರಿಗೆ ಹೆಚ್ಚಾಗುವ ನಿರೀಕ್ಷೆ ಇದೆ. ಬಜೆಟ್ನಲ್ಲಿ ಘೋಷಿಸಿರುವ ಎಲ್ಲ ಕಾರ್ಯಕ್ರಮಗಳನ್ನು ಅನುಷ್ಠಾನಗೊಳಿಸಲು ಸರ್ಕಾರ ಬದ್ಧವಾಗಿದೆ ಎಂದರು. ಇದೇ ಸಂದರ್ಭದಲ್ಲಿ ಅವರು 3ನೇ ಕಂತಿನ ಅನುದಾನದ ಬೇಡಿಕೆಗಳನ್ನು ಮಂಡಿಸಿದರು. ಆದ್ದರಿಂದ ಜನತೆ ಕೋವಿಡ್ ಸಂಬಂಧ ಸರ್ಕಾರ ವಿಧಿಸಿರುವ ಕಟ್ಟುಪಾಡುಗಳನ್ನು ತಪ್ಪದೇ ಪಾಲಿಸುವಂತೆ ಮನವಿ ಮಾಡುತ್ತೇನೆ. ಗುಂಪಿನಲ್ಲಿ ಈ ರೀತಿ ಮಾತಾಡ್ತಾ ಇದ್ದೀರಲ್ಲ. ಧರಣಿ ನಡುವೆಯೇ ಅನುದಾನದ ಬೇಡಿಕೆಗಳು 2021-22ನೇ ಸಾಲಿನ ಬಜೆಟ್ಗೆ ಸದನದಲ್ಲಿ ಅನುಮೋದನೆ ನೀಡಲಾಯಿತು. ಸದನದಲ್ಲಿ ಗದ್ದಲ ಉಂಟು ಮಾಡಿದ ಸದಸ್ಯರ ವಿರುದ್ಧ ಆಕ್ಷೇಪ ವ್ಯಕ್ತಪಡಿಸಿದ ಸಭಾಧ್ಯಕ್ಷ ವಿಶ್ವೇಶ್ವರ ಹೆಗಡೆ ಕಾಗೇರಿ, ಸದನದಲ್ಲಿ ಮುಖ್ಯಮಂತ್ರಿಗಳು ಉತ್ತರ ನೀಡುವಾಗ ಗಂಭೀರತೆಯಿಂದ ವರ್ತಿಸಬೇಕು, ಈ ರೀತಿ ಗದ್ದಲ ಉಂಟು ಮಾಡುವುದು ಸರಿಯಲ್ಲ ಎಂದು ಹೇಳಿದರು. ಸಂಸದೀಯ ಕಾರ್ಯಕಲಾಪಗಳಿಗೆ ಅಡ್ಡಿಪಡಿಸುವುದು ಸರಿಯಲ್ಲ, ಭಿನ್ನಾಭಿಪ್ರಾಯಗಳಿದ್ದರೆ ಸದನದ ಹೊರಗೆ ಬಗೆಹರಿಸಿಕೊಳ್ಳಬೇಕು ಎಂದರು. ಬಳಿಕ ಮುಖ್ಯಮಂತ್ರಿ ಧನ ವಿನಿಯೋಗ ಮಸೂದೆ ಹಾಗೂ ಕರ್ನಾಟಕ ಸಾರ್ವಜನಿಕ ಸಂಗ್ರಹ ವಿಧೇಯಕಗಳನ್ನು ಮಂಡಿಸಿದರು. ಸೂಚಿಸಬೇಕು. ಪ್ರಸ್ತಾವ ಹೌದು ಎನ್ನುವರ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದು ಎನ್ನುವರ ಪರವಾಗಿದೆ. ಪ್ರಸ್ತಾವ ಅಂಗೀಕಾರವಾಗಿದೆ. ಧರಣಿ ನಡುವೆ ಸಭಾಧ್ಯಕ್ಷ ವಿಶ್ವೇಶ್ವರ ಹೆಗಡೆ ಕಾಗೇರಿ ವಿಧೇಯಕಗಳನ್ನು ಮತಕ್ಕೆ ಹಾಕಿದಾಗ ಆಡಳಿತ ಪಕ್ಷದ ಸದಸ್ಯರು ಧ್ವನಿ ಮತದಿಂದ ಅಂಗೀಕಾರ ನೀಡಿದರು. ಪ್ರಸ್ತಾವನೆ ಹೀಗಿದೆ: 2021ನೇ ಸಾಲಿನ ಕರ್ನಾಟಕ ಧನ ವಿನಿಯೋಗ ಸಂಖ್ಯೆ 2 ವಿಧೇಯಕವನ್ನು ಮಂಡಿಸಲು ಸಭೆಯು ಅನುಮತಿ ನೀಡಬೇಕು. ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು. ಬಳಿಕ ಸಭಾಧ್ಯಕ್ಷರು ಸದನವನ್ನು ಮಧ್ಯಾಹ್ನದವರೆಗೆ ಮುಂದೂಡಿದರು. ಮತ್ತೆ ಸದನ ಸಮಾವೇಶಗೊಂಡಾಗ ಕಾಂಗ್ರೆಸ್ ಜೆಡಿಎಸ್ ಸದಸ್ಯರು ಧರಣಿ ಮುಂದುವರೆಸಿ ಗದ್ದಲ ಎಬ್ಬಿಸಿದಾಗ ಸಭಾಧ್ಯಕ್ಷರು ಇನ್ನೂ ಹಲವು ತಿದ್ದುಪಡಿ ಕಾಯ್ದೆಗಳನ್ನು ಧ್ವನಿಮತಕ್ಕೆ ಹಾಕಿ ಅಂಗೀಕಾರ ಪಡೆಯಲಾಯಿತು. ವಿನಂತಿಯನ್ನು ಮಾಡಿಕೊಳ್ಳುತ್ತೇನೆ. WHO ಮತ್ತು ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರಗಳು ಏನೇನು ಸೂಚನೆಗಳನ್ನು ಕೊಡ್ತಾವೋ ಆ ಸೂಚನೆಗಳನ್ನು ನಮ್ಮ ಕ್ಷೇತ್ರದಲ್ಲಿ ನಾವು ಅನುಷ್ಠಾನಕ್ಕೆ ತಂದು ಜನರ ಜೀವವನ್ನ ರಕ್ಷಿಸುವಂತಹ, ಜನರ ಆರೋಗ್ಯವನ್ನ ರಕ್ಷಿಸೋದಕ್ಕೆ ಬೇಕಾದಂತಹ ಎಲ್ಲ ಪ್ರಯತ್ನವನ್ನ ನಾವು ಮಾಡಬೇಕು ಈ ಎಲ್ಲ ಸದಸ್ಯರು ಅನ್ನುವಂತ ಒಂದು ವಿನಂತಿಯನ್ನು ಮಾಡಿಕೊಳ್ತಾ
ಈಗ ರಾಷ್ಟ್ರಗೀತೆಯೊಂದಿಗೆ ಸದನದ ಕಲಾಪವನ್ನು ಅನಿರ್ದಿಷ್ಟ ಅವಧಿಗೆ ಮುಂದೂಡುತ್ತಿದ್ದೇನೆ. ಇದರ ನಡುವೆ ಸದನ ಕಲಾಪವನ್ನು ಸಭಾಧ್ಯಕ್ಷರು ಅಧಿವೇಶನವನ್ನು ಅನಿರ್ದಿಷ್ಟಾವಧಿಗೆ ಮುಂದೂಡಿದರು. ಬೆಂಗಳೂರು ನಗರದಲ್ಲಿ 1 ಲಕ್ಷ ಬಹುಮಹಡಿ ವಸತಿ ಯೋಜನೆಯನ್ನು ಅತ್ಯಂತ ಪರಿಣಾಮಕಾರಿಯಾಗಿ ಜಾರಿಗೊಳಿಸಲು ಎಲ್ಲಾ ಸಿದ್ಧತೆಗಳನ್ನು ಪೂರ್ಣಗೊಳಿಸಲಾಗಿದೆ ಎಂದು ವಸತಿ ಸಚಿವ ವಿ ಸೋಮಣ್ಣ ವಿಧಾನ ಪರಿಷತ್ನಲ್ಲಿ ಇಂದು ತಿಳಿಸಿದ್ದಾರೆ. ಪ್ರಶ್ನೋತ್ತರ ಕಲಾಪದಲ್ಲಿ ಅವರು ಬಹುಮಹಡಿ ವಸತಿ ನಿರ್ಮಾಣ ಸಂದರ್ಭದಲ್ಲಿ ಎಲ್ಲಾ ರೀತಿಯ ಮೂಲ ಸೌಲಭ್ಯಗಳನ್ನು ಕಲ್ಪಿಸಲಾಗುತ್ತಿದೆ, ಅಂಗನವಾಡಿ, ಉದ್ಯಾನವನ ಮತ್ತಿತರ ಸೌಲಭ್ಯಗಳನ್ನು ಸಹ ಕಲ್ಪಿಸಲಾಗುತ್ತಿದೆ. 2017ರಲ್ಲಿ ಈ ಯೋಜನೆಯನ್ನು ಕೈಗೆತ್ತಿಕೊಂಡಿದ್ದು, ಇದಕ್ಕಾಗಿ 600 ಕೋಟಿ ರೂಪಾಯಿ ಬಿಡುಗಡೆಯಾಗಿದೆ. ಕಾಮಗಾರಿಯ ಸ್ವರೂಪದಲ್ಲಿ ಏನಾದರೂ ಬದಲಾವಣೆ ಅಗತ್ಯವಿದ್ದರೆ ಅಂತಹ ಸಲಹೆಗಳನ್ನು ಸಹ ಸಹಕಾರಾತ್ಮಕವಾಗಿ ಪರಿಗಣಿಸುವುದಾಗಿ ಅವರು ತಿಳಿಸಿದರು. ಕರ್ನಾಟಕ ಸರ್ಕಾರವೇ ನೋಡ್ತಕ್ಕಂಥದಕ್ಕೆ ಈಗಾಗಲೇ ಹಿಂದೆ ಇದ್ದಂಥ ಸರ್ಕಾರ ಮಾಡಿರೋದ್ರಿಂದ ಅದು ಮುಂದುವರ್ಸ್ಕೊಂಡು ಹೋಗ್ತೀನಿ. ತಮ್ಮ ಗಮನಕ್ಕೆ ತರ್ತೀನಿ ಸನ್ಮಾನ್ಯ ಸಭಾಪತಿಗಳೇ, ಒಂದು ಶಾಲೆ ಮಾಡ್ತಕ್ಕಂಥದಕ್ಕೆ, ಅಂಗನವಾಡಿ ಮಾಡ್ತಕ್ಕಂಥದಕ್ಕೆ, ಮತ್ತು ಪ್ರೈಮರಿ ಹೆಲ್ತ್ ಸೆಂಟರ್ ಮಾಡ್ತಕ್ಕಂಥದಕ್ಕೆ, ಅದಲ್ದಿರ ವಾಹನಗಳನ್ನು ನಿಲ್ಲಿಸ್ತಕ್ಕಂಥದಕ್ಕೂ ಕೂಡ ಇಷ್ಟಿಷ್ಟು ಜಾಗವನ್ನು ಮಾಡ್ತಕ್ಕಂಥದಕ್ಕೆ ಮೀಸಲಿಟ್ಟಿದ್ದೇವೆ. ಒಂದು ತಮಗೆ ಬಂದರೆ ಒಂದು ಸಾರಿ ತಾವು ನನ್ನ ಜೊತೆಲೇ ನೀವು ನಾಳೆ ಬೆಳಿಗ್ಗೆ ಬಂದರೆ ನಾಳೆನೇ ನಿಮ್ಗೆ ಕೊಡ್ತೀವಿ. ಯೋಜನೆ ಯಾವ ರೀತಿ ಇದೆ ಅಂತ ತಾವು ನೋಡಿ ಅದನ್ನೇನು ಬದಲಾವಣೆ ಇದ್ರೆ ಮಾಡೋಣ. ನಮ್ಮ ಇಲಾಖೆಯಲ್ಲಿ ಮತ್ತೊಂದು ಪ್ರಶ್ನೆಗೆ ಉತ್ತರ ನೀಡಿದ ಉಪಮುಖ್ಯಮಂತ್ರಿ ಗೋವಿಂದ ಕಾರಜೋಳ, ಕೋವಿಡ್ ಸಂಕಷ್ಟದಿಂದಾಗಿ ಕೆಲವೆಡೆ ಕಾಮಗಾರಿ ವಿಳಂಬವಾಗಿದೆ, ಇದನ್ನು ತ್ವರಿತಗೊಳಿಸಲು ಸೂಕ್ತ ಕ್ರಮ ತೆಗೆದುಕೊಳ್ಳಲಾಗುವುದು ಎಂದರು. ಅವರು ಪೇಮೆಂಟ್ ಕೊಡಬೇಕಾಗ್ತದೆ, ಆ ಕಾರಣಕ್ಕಾಗಿ ವಿಳಂಬ ಆಗಿರ್ತದೆ ಸಾಮಾನ್ಯವಾಗಿ. ಆದರೆ ಅವರು ಕಾಮಗಾರಿ ಮಾಡಲಿಕ್ಕೆ ವಿಳಂಬ ಆಯಿತು ಅನ್ನೋದನ್ನು ಹೇಳಿದ್ದಾರೆ. 5 ಮಾರ್ಚ್ 2020ಕ್ಕೆ ನಾವು ಗುತ್ತಿಗೆ ಕರಾರನ್ನು ಮಾಡ್ಕೊಂಡಿದ್ವಿ, ಟೆಂಡರ್ ಅಗ್ರಿಮೆಂಟನ್ನು ಮಾಡ್ಕೊಂಡಿದ್ವಿ ಅಪ್ಪಾಜಿಗೌಡ್ರೆ. ಅದನ್ನು ನಾವು 4/9/2020 ಕಾಮಗಾರಿ ಪೂರ್ಣ ಮಾಡಬೇಕಾಗಿತ್ತು. 4 ಕಾಮಗಾರಿಗಳು, ಪ್ರತಿಯೊಂದು ಕಾಮಗಾರಿನೂ 85 ಲಕ್ಷದ್ದು. ಮಾನ್ಯ ಸಭಾಪತಿಗಳು ಇದರ ಮಧ್ಯದಲ್ಲಿ ಏನಾಯಿತು, ಲಾಕ್ಡೌನ್ ಆಯಿತು ಕರೋನಾದಿಂದ. ವರ್ಕ್ ಆರ್ಡರ್ ಕೊಟ್ಟಿವಿ, ವರ್ಕ್ ಆರ್ಡರ್ ಕೊಟ್ಟು 19 ದಿವಸಕ್ಕೆ ಅಂದರೆ 24/3/2020ಕ್ಕೆ ಲಾಕ್ಡೌನ್ ಆಯಿತು. ಲಾಕ್ಡೌನ್ ಆದದ್ದರಿಂದ ಕಾರ್ಯ ಮಾಡಲಿಕ್ಕೆ ವಿಳಂಬ ಆಯಿತು. ವಿಳಂಬ ಆಗಿ ಕಾರ್ಯ ಪ್ರಾರಂಭ ಮಾಡಿದ್ದರಿಂದ ಈಗಾಗಲೇ 2 ಕಾಮಗಾರಿಗಳನ್ನ ಪೂರ್ಣ ಮಾಡಿದ್ದಾರೆ. 2 ಕಾಮಗಾರಿಗಳನ್ನು ಮೇ 31 ಮುಗಿಸ್ಕೊಡ್ಬೇಕು ಅಂತೇಳಿ ಕಾಂಟ್ರಾಕ್ಟರ್ಗೆ ಸೂಚನೆಯನ್ನು ಕೊಟ್ಟಿದ್ದೇವೆ, ಆದೇಶವನ್ನು ಕೊಟ್ಟಿದ್ದೇವೆ. ಅದಕ್ಕೆ ಮೇ 2021 2 ಕಾಮಗಾರಿಗಳನ್ನ ಪೂರ್ಣ ಮಾಡಿ ಕೊಡಲಿಕ್ಕೆ ನಮ್ಮ ಸರ್ಕಾರ ಸಿದ್ಧ ಇದೆ. ದಕ್ಷಿಣ ಕನ್ನಡ ಜಿಲ್ಲೆ ಸಮಾಜ ಕಲ್ಯಾಣ ಸಚಿವ ಬಿ ಶ್ರೀರಾಮುಲು ವಸತಿ ಶಾಲೆಗಳಲ್ಲಿ ಖಾಲಿ ಇರುವ ಬೋಧಕೇತರ ಸಿಬ್ಬಂದಿಯನ್ನು ನೇಮಿಸಿಕೊಳ್ಳಲು ಸರ್ಕಾರ ಆದ್ಯತೆ ನೀಡಿದೆ ಎಂದರು. ಏನು ಪರಿಶಿಷ್ಟ ಜಾತಿ ಸಂಬಂಧಪಟ್ಟಿರುವಂತಹ ಶಾಲೆಗಳಲ್ಲಿ ಇರುವುದಿಲ್ಲ, ಹಿಂದುಳಿದಂತ ವಸತಿ ಶಾಲೆ ಒಂದು ಕಾರ್ಯನಿರ್ವಹಿಸುತ್ತಿದೆ. ಜೊತೆಯಲ್ಲಿ ಏನು ಕಳೆದ 2 ವರ್ಷಗಳಿಂದ ಪ್ರಸ್ತುತ ಆಗಿ 329 ಮಂದಿ ವಿದ್ಯಾರ್ಥಿಗಳು ವ್ಯಾಸಂಗ ಮಾಡ್ತಾ ಇದ್ದಾರೆ. ನೀವು ಕೇಳಿರುವಂಥ ವಿಷಯ, 2 ವಸತಿ ಶಾಲೆಗಳಲ್ಲಿ ಒಟ್ಟು ಬೋಧಕಿ ಮತ್ತು ಟೀಚಿಂಗ್ ಅಂಡ್ ನಾನ್ ಟೀಚಿಂಗ್ ಟೀಚರ್ಸ್ ಸ್ಟ್ರೆಂತು ಟೋಟಲ್ ಆಗಿ 45 ಇತ್ತು. ಅದರಲ್ಲಿ 34 ಮಂದಿ ಮಾತ್ರ ಕೆಲಸ ಮಾಡ್ತಾ ಇದ್ದಾರೆ. ಇನ್ನೊಂದು 11 ಮಂದಿ ಬಾಕಿ ಇರುವ ಕಾರಣ ಆಲ್ರೆಡಿ KPS ಮೂಲಕ ಏನು ವಾರ್ಡನ್ಗಳು, FDC ಮತ್ತು ಸ್ಟಾಫ್ ನರ್ಸು ಇವೆಲ್ಲ ಹುದ್ದೆಗಳು ಆಲ್ರೆಡಿ KPC ಮತ್ತು ಬೇರೆ ಬೇರೆ ಇಂದ ಆಲ್ರೆಡಿ ನೇಮಕಾತಿ ಪ್ರಕ್ರಿಯೆಯಲ್ಲಿದೆ. ಆದಷ್ಟು ಶೀಘ್ರದಲ್ಲೇ ನೇಮಕಾತಿ ಪ್ರಕ್ರಿಯೆಯನ್ನು ಮುಗಿಸಿ ಈ ವಸತಿ ಶಾಲೆಗೆ ಎಷ್ಟು ಸ್ಟಾಫ್ ಬೇಕಾಗುತ್ತೋ ಅದು ವ್ಯವಸ್ಥೆಯನ್ನು ಮಾಡಿಕೊಡುವಂಥ ಕೆಲಸ ಮಾಡ್ತೀನಿ. 11 ಉಳಿದವ 11 ಅತಿ ಶೀಘ್ರದಲ್ಲೇ ಅದು ಪೂರ್ಣ ಮಾಡಿಕೊಡುವಂಥ ಕೆಲಸ ಮಾಡ್ತೀನಿ. ಈ ನಡುವೆ ಜೆಡಿಎಸ್ ಸದಸ್ಯ HM ರಮೇಶ್ ಗೌಡ ಮತ್ತಿತರರ ಪ್ರಶ್ನೆಗಳಿಗೆ ಉತ್ತರಿಸಿದ ಉಪಮುಖ್ಯಮಂತ್ರಿ ಗೋವಿಂದ ಕಾರಜೋಳ, ಪರಿಶಿಷ್ಟ ಜಾತಿ ಮತ್ತು ಪಂಗಡದ ವಿದ್ಯಾರ್ಥಿ ನಿಲಯ ನಿರ್ಮಾಣ ಮತ್ತಿತರ ಮೂಲ ಸೌಲಭ್ಯಗಳ ಅಭಿವೃದ್ಧಿಗೆ ವಿಶೇಷ ಯೋಜನೆಯಡಿ ಬಿಡುಗಡೆ ಮಾಡಲಾದ ಅನುದಾನವನ್ನು 9 ವಿಶ್ವವಿದ್ಯಾಲಯಗಳ ಅನ್ಯೋದ್ದೇಶಕ್ಕೆ ಬಳಸಿಕೊಂಡಿದ್ದು, ಈ ಬಗ್ಗೆ ಅಧಿವೇಶನ ಮುಗಿದ ಬಳಿಕ ವಿಶ್ವವಿದ್ಯಾಲಯ ಕುಲಪತಿಗಳ ಸಭೆ ಕರೆದು ಚರ್ಚಿಸಲು ತೀರ್ಮಾನಿಸಲಾಗಿದೆ ಎಂದು ಹೇಳಿದರು. ಆದರೆ ಏನಾಗಿದೆ, ಬಹುತೇಕ ವಿಶ್ವವಿದ್ಯಾಲಯಗಳಲ್ಲಿ ನನ್ನ ಗಮನಕ್ಕೆ ಬಂದದ್ದು 9 ವಿಶ್ವವಿದ್ಯಾಲಯಗಳಲ್ಲಿ ಆ ಹಣವನ್ನು ಬೇರೆ ಬೇರೆ ಕಾರಣಕ್ಕೆ ಉಪಯೋಗ ಮಾಡ್ಕೊಂಡಿದ್ದಾರೆ. ಅದಕ್ಕೆ ನಾನು ಅದಕ್ಕಾಗಿ ನಮ್ಮ ಸಮಾಜ ಕಲ್ಯಾಣ ಇಲಾಖೆಯ ACS ಅವರಿಗೆ ಮೊನ್ನೆ ಹೇಳಿದ್ದೀನಿ ಮತ್ತು ಕಮಿಷನರ್ಗೂ ಸೂಚನೆ ಕೊಟ್ಟಿದ್ದೀನಿ. ಕೂಡಲೇ ಈ ಅಧಿವೇಶನ ಮುಗಿದ ತಕ್ಷಣ ಒಂದು ಸಭೆ ಕರೀರಿ, ಯೂನಿವರ್ಸಿಟಿ ಅವ್ರದ್ದು ಎಷ್ಟೆಷ್ಟು ಹಣ ನಾವು ಕೊಟ್ಟಿದ್ವಿ, ಯಾವುದಕ್ಕೆ ಉಪಯೋಗ ಮಾಡ್ಕೊಂಡಿದ್ದಾರೆ,
ಮತ್ತು ಕೆಲವರು ಅವರ ಕಚೇರಿ ಕಟ್ಟಡಕ್ಕೆ ಅವ್ರ ಚೇಂಬರ್ ದುರಸ್ತಿ ಮಾಡ್ಕೊಳ್ಳಿಕ್ಕೆ ಮತ್ತು PD ಅಕೌಂಟ್ನಲ್ಲಿ ಇಟ್ಕೊಳ್ಳಿಕ್ಕೆ ನಾವು ಹಣ ಕೊಟ್ಟಿಲ್ಲ. ನಾವು ಕೊಟ್ಟಿರ್ತಕ್ಕಂಥದ್ದು ಪರಿಶಿಷ್ಟ ಜಾತಿ ಜನಾಂಗದ ಮಕ್ಕಳು ಓದ್ತಕ್ಕಂಥವ್ರಿಗೆ ಮೂಲಭೂತ ಸೌಕರ್ಯಗಳಾಗಬೇಕು, ಅಲ್ಲಿ ಹಾಸ್ಟೆಲ್ ಫೆಸಿಲಿಟೀಸ್ ಆಗಬೇಕು. ಹಾಸ್ಟೆಲ್ ಫೆಸಿಲಿಟೀಸ್ ಇಲ್ಲ ಅಂತೇಳಿ ಬೇರೆ ಕಡೆ ಹೋಗ್ತಾ ಇದ್ದಾರೆ, ಅದಕ್ಕೆ ಅಲ್ಲಿ ಕೊಡಬೇಕು ಅಂತ ಹೇಳಿ ಕೊಟ್ಟಿದ್ದೀವಿ. ಅದನ್ನು ಸರ್ಕಾರ ಗಂಭೀರವಾಗಿ ಪರಿಗಣಿಸೋದು. ಈಗಾಗಲೇ ಅದನ್ನು ಈ ಅಧಿವೇಶನ ಮುಗಿದ ತಕ್ಷಣ ಒಂದು ವಿಶೇಷ ಸಭೆ ಕರೆದು ಅದನ್ನು ಸೆಟ್ರೇಟ್ ಸದಸ್ಯರಿಗೆ ಆರೋಗ್ಯ ರಕ್ಷಣೆ ಮತ್ತು ಸಂಬಂಧಿತ ವೃತ್ತಿಯ ರಾಷ್ಟ್ರೀಯ ಆಯೋಗ ಮಸೂದೆಯನ್ನು ಲೋಕಸಭೆಯಲ್ಲಿಂದು ಅಂಗೀಕರಿಸಲಾಯಿತು. ಪರಿಶೀಲನೆ ಮತ್ತು ಅಂಗೀಕಾರಕ್ಕಾಗಿ ಮಸೂದೆಯನ್ನು ಆರೋಗ್ಯ ಸಚಿವ ಡಾ ಹರ್ಷವರ್ಧನ್ ಸದನದಲ್ಲಿ ಮಂಡಿಸಿ, ಕೋವಿಡ್ ಸಾಂಕ್ರಾಮಿಕ ವೇಳೆ ವೈದ್ಯರಲ್ಲದೆ ಪ್ರಯೋಗಾಲಯ ತಂತ್ರಜ್ಞರು, ರಕ್ತ ಮಾದರಿ ಪರೀಕ್ಷೆ ನಡೆಸುವವರು, ಫಿಸಿಯೋಥೆರಪಿ ತಜ್ಞರು ಸೇರಿದಂತೆ ಅನೇಕ ವೃತ್ತಿಪರರು ಸೋಂಕಿತರಿಗೆ ಪ್ರಾಣಭಯ ತೊರೆದು ಚಿಕಿತ್ಸೆ ನಡೆಸುತ್ತಿದ್ದಾರೆ. ಈ ಮೂಲಕ ಇವರೆಲ್ಲರೂ ತಮ್ಮ ಪಾತ್ರವನ್ನು ಉತ್ತಮವಾಗಿ ನಿರ್ವಹಿಸಿದ್ದಾರೆ. ಸದ್ಯ 56 ವಿಧದ ಆರೋಗ್ಯ ರಕ್ಷಣೆ ಮತ್ತು ಸಂಬಂಧಿತ ವೃತ್ತಿಪರರಿದ್ದಾರೆ. ಇವರೆಲ್ಲರೂ ಅಸಂಘಟಿತರಾಗಿರುವುದರಿಂದ ಇವರಿಗೆ ಸುರಕ್ಷತೆ, ಆರೋಗ್ಯ ರಕ್ಷಣೆ ಮತ್ತು ಕೌಶಲ್ಯ ತರಬೇತಿ ಒದಗಿಸುವ ನಿಟ್ಟಿನಲ್ಲಿ ಈ ಮಸೂದೆ ಜಾರಿಗೆ ತರಲಾಗುತ್ತಿದೆ ಎಂದರು. ರೆಕಾರ್ಡ್ ಕೀಪರ್ಸ್, ಆಪ್ಟೋಮೆಟ್ರಿಸ್ಟ್, X-ray technicians and many such professions who are as much, if not more, a critical part of the healthcare system as the doctor himself. After bringing in the historic reform of National Medical Commission in 2019, of which you were all very active contributors, to reform and streamline the sector of medical education, we now have another bigger opportunity to transform the much bigger sector of allied and healthcare professions, a group comprising of more than 56 different professions that have been till date unrecognized or unregulated. ಬಳಿಕ ಮಸೂದೆಯನ್ನು ಧ್ವನಿ ಮತದ ಮೂಲಕ ಅಂಗೀಕರಿಸಲಾಯಿತು. I think the ayes have it, the ayes have it. The motion is adopted and the bill as passed by Rajya Sabha is passed. सदन के ध्यान में लाना चाहता हूं। ಖನಿಜಗಳ ಮೇಲಿನ ರಾಜಸ್ವ ಇಳಿಕೆ ಕುರಿತಂತೆ ಅಧ್ಯಯನ ಸಮಿತಿಯ ವರದಿಯನ್ನು ಪರಿಶೀಲಿಸಲಾಗುತ್ತಿದೆ ಎಂದು ಗಣಿ ಸಚಿವ ಪ್ರಹ್ಲಾದ್ ಜೋಶಿ ಸದನಕ್ಕೆ ತಿಳಿಸಿದ್ದಾರೆ. ಖನಿಜಗಳ ಮೇಲಿನ ರಾಜಸ್ವ ಪರಿಷ್ಕರಣೆ ಕುರಿತ ಪ್ರಶ್ನೆಗಳಿಗೆ ಉತ್ತರಿಸಿದ ಸಚಿವರು, ಖನಿಜಗಳ ಮೇಲಿನ ರಾಜಸ್ವವನ್ನು ಪ್ರತಿ 3 ವರ್ಷಗಳಿಗೊಮ್ಮೆ 1 ಬಾರಿ ಮಾತ್ರ ಏರಿಕೆ ಮಾಡಲಾಗುತ್ತಿದೆ. ದೇಶದಲ್ಲಿ ಖನಿಜಗಳ ಮೇಲೆ ಹೇರುವ ತೆರಿಗೆ ವಿಶ್ವದಲ್ಲೇ ಅತ್ಯಧಿಕವಾಗಿದೆ. ಸದ್ಯ ಇವುಗಳ ಮೇಲೆ 40% ರಾಜಸ್ವ ವಿಧಿಸಲಾಗುತ್ತಿದೆ. ಇದನ್ನು ಕಡಿತಗೊಳಿಸುವ ಕುರಿತು ಅಧ್ಯಯನ ಸಮಿತಿ ಪ್ರಸ್ತಾವವನ್ನು ಸಲ್ಲಿಸಿದ್ದು, ಸರ್ಕಾರ ಪರಿಶೀಲಿಸಲಿದೆ. ಖನಿಜ ಸಂಪನ್ಮೂಲಗಳ ಮೌಲ್ಯೀಕರಣಕ್ಕಾಗಿ ಸಮಿತಿಯೊಂದನ್ನು ರಚಿಸಲಾಗಿದೆ ಎಂದರು. constitute a committee to formulate index-based mechanism for the valuation of the mineral resources. इसलिए मेरा निवेदन ये है कि राज्य सरकारों से ज़्यादा से ज़्यादा आप ऑक्शन में लाइए. Already from 2014, after 2014, DMF is added, NMET is added. By that, and also in the recent and the Odisha is the best example. And you have done well also. You are from Odisha. Your government has done well also. Auction and in the overall mineral sector, they have done well and very good amount of revenue they are receiving out of that. ರೈಲ್ವೆಯಲ್ಲಿ ಸರ್ಕಾರಿ ಖಾಸಗಿ ಪಾಲುದಾರಿಕೆ ಕುರಿತ ಪ್ರಶ್ನೆಗಳಿಗೆ ಉತ್ತರಿಸಿದ ಸಚಿವ ಪಿಯೂಷ್ ಗೋಯಲ್, ದೇಶದಲ್ಲಿ 150 ಮಾರ್ಗಗಳಲ್ಲಿ ಸರ್ಕಾರಿ ಖಾಸಗಿ ಸಹಭಾಗಿತ್ವದಲ್ಲಿ ರೈಲು ಸೇವೆಗಳನ್ನು ಆರಂಭಿಸಲಾಗುವುದು. ಇದರಿಂದ ಅಪಾರ ಸಂಖ್ಯೆಯ ಉದ್ಯೋಗ ಸೃಷ್ಟಿಯಾಗಲಿದ್ದು, ಈಗಿರುವ ಸಿಬ್ಬಂದಿಗೂ ಉದ್ಯೋಗ ನಷ್ಟವಾಗುವುದಿಲ್ಲ. ರೈಲ್ವೆ ಸಿಬ್ಬಂದಿಯ ಹಕ್ಕುಗಳ ರಕ್ಷಣೆಗೆ ಸರ್ಕಾರ ಬದ್ಧವಾಗಿದೆ. ಈಗಾಗಲೇ ತೇಜಸ್ ರೈಲು ಉತ್ತಮ ಸೌಲಭ್ಯಗಳೊಂದಿಗೆ ಸೇವೆ ಸಲ್ಲಿಸುತ್ತಿದೆ ಎಂದರು. ಈಗಾಗಲೇ ಸರಕು ಸಾಗಾಣಿಕೆಯಲ್ಲೂ ಸರ್ಕಾರಿ ಖಾಸಗಿ ಪಾಲುದಾರಿಕೆ ಅನುಸರಿಸಲಾಗುತ್ತಿದ್ದು, ರೈಲ್ವೆ ಕಾರಿಡಾರ್ಗಳು ಪೂರ್ಣಗೊಂಡ ನಂತರ ಈ ರೈಲು ಸೇವೆಗಳ ಸಂಖ್ಯೆಯನ್ನು ಹೆಚ್ಚಿಸಲಾಗುವುದು ಎಂದರು. जो पैसा हम बचाएंगे उससे जो बाकी प्रोजेक्ट चल रहे हैं उसको हम और तेज गति से फिर इस्तेमाल कर सकते हैं प्रोजेक्ट्स कंप्लीट करने में. लेकिन वर्तमान स्थिति यह है कि कॉनकॉर 17-18 प्राइवेट प्लेयर्स के साथ
ऑलरेडी पब्लिक प्राइवेट पार्टनरशिप में फ्रेट ट्रेन्स भी चला रही है। थैंक यू। कि ब्रॉडबैंड मिशन 1919 ರಾಷ್ಟ್ರೀಯ ಬ್ರಾಡ್ಬ್ಯಾಂಡ್ ಮಿಷನ್ ಕುರಿತ ಪ್ರಶ್ನೆಗಳಿಗೆ ಉತ್ತರಿಸಿದ ಸಂಪರ್ಕ ಖಾತೆ ಸಚಿವ ರವಿಶಂಕರ್ ಪ್ರಸಾದ್, ಈ ಮಿಷನ್ ಅಡಿ ಸಂಪರ್ಕ ಮೂಲಸೌಕರ್ಯವನ್ನು ಹೆಚ್ಚಿಸಲಾಗುತ್ತಿದ್ದು 90,000 ಕೋಟಿ ರೂಪಾಯಿ ವೆಚ್ಚದಲ್ಲಿ ಗ್ರಾಮೀಣ ಮತ್ತು ನಗರ ಪ್ರದೇಶಗಳಿಗೆ ಆಪ್ಟಿಕಲ್ ಫೈಬರ್ ಒದಗಿಸಲಾಗುತ್ತಿದೆ. ದೇಶದಲ್ಲಿ ಡೇಟಾ ಬಳಕೆ ಹೆಚ್ಚಾಗುತ್ತಿರುವ ಹಿನ್ನೆಲೆಯಲ್ಲಿ ಬೇಡಿಕೆಯನ್ನು ಪೂರೈಸಲು ಸರ್ಕಾರ ಈ ಯೋಜನೆಯಡಿ ಕ್ರಮ ಕೈಗೊಂಡಿದೆ ಎಂದರು. Therefore, we are providing 70,000 crore from our USOFO, and that will be done, suppose in Northeast, in gap areas, we keep on giving funding. Data consumption, जो जुलाई 2019 में सिर्फ 60 टेराबाइट था, वो आज 1785 टेराबाइट पर मंथ हो गया है सर। ये उसकी उपलब्धता बढ़ी है क्योंकि लोग उसको कंज्यूम कर रहे हैं। और सर, हम लोगों ने FTTH कनेक्शन सर गांव में 4,86,040 to schools, to Anganwadis, to post office, to health welfare center, पुलिस स्टेशन, एनिमल हस्बेंड्री, राशन शॉप सबको दिया है। और जिसमें प्राइवेट में दिया है सर 1,22,039। All these shows increasing trend of data consumption because of Bharat. ಇನ್ಸ್ಟಿಟ್ಯೂಷನ್ಸ್ में वो बच्चे ಮಕ್ಕಳ ಆರೈಕೆ ಮತ್ತು ರಕ್ಷಣೆಯ ಬಾಲ ನ್ಯಾಯ ತಿದ್ದುಪಡಿ ಮಸೂದೆಯನ್ನು ಲೋಕಸಭೆ ಇಂದು ಅಂಗೀಕರಿಸಿದೆ. ಮಸೂದೆ ಮಂಡಿಸಿ ಮಾತನಾಡಿದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಸ್ಮೃತಿ ಇರಾನಿ, ಕೇಂದ್ರ ಸರ್ಕಾರ ರಾಜ್ಯಗಳೊಂದಿಗೆ ಸಮನ್ವಯತೆ ಸಾಧಿಸಿ ಮಕ್ಕಳ ಕುರಿತ ನಿಯಮಗಳಲ್ಲಿ ಬದಲಾವಣೆ ತಂದಿದೆ. ಮಕ್ಕಳ ಹಕ್ಕುಗಳ ರಕ್ಷಣೆಯ ಹಕ್ಕುಗಳ ರಾಷ್ಟ್ರೀಯ ಆಯೋಗ ದೇಶದಲ್ಲಿನ 7,000 ಮಕ್ಕಳ ಆರೈಕೆ ಕೇಂದ್ರಗಳ ಲೆಕ್ಕ ಪರಿಶೋಧನೆ ನಡೆಸಿದ್ದು, ಇವುಗಳಲ್ಲಿ ಬಹುತೇಕ ಕೇಂದ್ರಗಳು ಬಾಲ ನ್ಯಾಯ ಕಾಯ್ದೆ ಅಡಿ ನೋಂದಣಿ ಮಾಡಿಸಿಕೊಂಡಿಲ್ಲ. ಈ ಕೇಂದ್ರಗಳಲ್ಲಿ ಮಕ್ಕಳಿಗೆ ಅಗತ್ಯವಿರುವ ಕುಡಿಯುವ ನೀರು, ಶೌಚಾಲಯ, ಪ್ರತ್ಯೇಕ ಹಾಸಿಗೆ ಮುಂತಾದ ಸೌಲಭ್ಯಗಳನ್ನು ಒದಗಿಸಿಲ್ಲ. ಈ ಕೇಂದ್ರಗಳ ಸೂಕ್ತ ನಿಯಂತ್ರಣಕ್ಕಾಗಿ ತಿದ್ದುಪಡಿಯನ್ನು ತರಲಾಗಿದೆ. ಮಕ್ಕಳ ದತ್ತು ಕುರಿತ ಸಂಪೂರ್ಣ ಅಧಿಕಾರವನ್ನು ಜಿಲ್ಲಾಧಿಕಾರಿಗಳಿಗೆ ನೀಡಲಾಗಿದೆ ಎಂದರು. ಹಣಕಾಸು ಮಸೂದೆ 2021 ರಾಜ್ಯಸಭೆಯಲ್ಲಿಂದು ಅಂಗೀಕರಿಸಲಾಗಿದೆ. ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಮಸೂದೆ ಕುರಿತ ಚರ್ಚೆಗೆ ಉತ್ತರಿಸಿ, ಈ ಮಸೂದೆ ಯಾವುದೇ ತೆರಿಗೆ, ಮುಖ್ಯವಾಗಿ ನೇರ ತೆರಿಗೆ ಮತ್ತು ಆದಾಯ ತೆರಿಗೆಯಲ್ಲಿ ಏರಿಕೆಯ ಉದ್ದೇಶ ಹೊಂದಿಲ್ಲ. ಉದ್ಯಮ ಸ್ನೇಹಿ ವಾತಾವರಣ ಕಲ್ಪಿಸುವ ಗುರಿಯೊಂದಿಗೆ ಕೆಲವೊಂದು ತಿದ್ದುಪಡಿಗಳನ್ನು ತರಲಾಗಿದೆ. ಹಾಗೆಯೇ ಸುಂಕ ಮತ್ತು ಪರೋಕ್ಷ ತೆರಿಗೆಗಳಿಗೂ ಪೂರಕ ಅಂಶಗಳನ್ನು ಮಸೂದೆ ಒಳಗೊಂಡಿದೆ ಎಂದರು. ಕೋವಿಡ್ ಸಾಂಕ್ರಾಮಿಕ ವೇಳೆ 80 ಕೋಟಿ ಜನರಿಗೆ 8 ತಿಂಗಳು ಉಚಿತ ಪಡಿತರ ನೀಡಲಾಗಿದೆ. 40 ಕೋಟಿ ಜನರ ಬ್ಯಾಂಕ್ ಖಾತೆಗಳಿಗೆ ಹಣವನ್ನು ನೇರವಾಗಿ ವರ್ಗಾಯಿಸಲಾಗಿದೆ. ಬೀದಿ ಬದಿಯ ವ್ಯಾಪಾರಿಗಳಿಗೆ ಸ್ವನಿಧಿ ಯೋಜನೆಯ ಮೂಲಕ ಹಾಗೂ ಮಹಿಳೆಯರಿಗೆ ಜನ್ ಧನ್ ಯೋಜನೆಯ ಮೂಲಕ, 10 ಕೋಟಿ ರೈತರಿಗೆ ಕಿಸಾನ್ ಸಮ್ಮಾನ್ ಯೋಜನೆಯ ಮೂಲಕ ಹಣವನ್ನು ನೇರವಾಗಿ ವರ್ಗಾಯಿಸಲಾಗಿದೆ. ಸರ್ಕಾರ ತೆಗೆದುಕೊಂಡ ಕ್ರಮಗಳ ಫಲವಾಗಿ ಬ್ಯಾಂಕ್ಗಳ ಅನುತ್ಪಾದಕ ಆಸ್ತಿ ಪ್ರಮಾಣ 8,99,000 ಕೋಟಿ ರೂಪಾಯಿಗೆ ಇಳಿದಿದೆ ಎಂದರು. Infrastructure such as roads, waterways and so on. So I think these will have a bearing on demand also. But not to forget, because many members also voiced this point, that end of the day you have not taken care of Vanchit, Soshit, Peedit. I'm not sure if they want to say it after having seen what had happened during the lockdown, immediately after the lockdown, when the Prime Minister announced Pradhan Mantri Garib Kalyan Yojana, where 80 crore people for 8 full months have been given free food grain. ಬಿಜೆಪಿ ಸದಸ್ಯ ಸುಶೀಲ್ ಕುಮಾರ್ ಮೋದಿ, ಕೋವಿಡ್ ಸಾಂಕ್ರಾಮಿಕದಿಂದ 1 ವರ್ಷದ ಅವಧಿಯಲ್ಲಿ ದೇಶದ ಬೊಕ್ಕಸಕ್ಕೆ ಹೆಚ್ಚು ನಷ್ಟವಾಗಿದೆ. ಪ್ರಧಾನಿ ನರೇಂದ್ರ ಮೋದಿ ಕೋವಿಡ್ ಪರಿಸ್ಥಿತಿಯನ್ನು ಸೂಕ್ತವಾಗಿ ನಿಭಾಯಿಸಿದ್ದಾರೆ. 120ಕ್ಕೂ ಹೆಚ್ಚು ದೇಶಗಳ ಮುಖಂಡರೊಂದಿಗೆ ಸಭೆಯನ್ನು ನಡೆಸಿದ್ದಾರೆ. ಪ್ರಸಕ್ತ ಆರ್ಥಿಕ ವರ್ಷ 20,20,000 ಕೋಟಿ ತೆರಿಗೆ ಸಂಗ್ರಹ ಗುರಿ ಹೊಂದಲಾಗಿದ್ದು, ಆದರೆ ಕೋವಿಡ್ ಸಾಂಕ್ರಾಮಿಕದಿಂದ ತೆರಿಗೆ ಸಂಗ್ರಹ 23% ಕಡಿಮೆಯಾಗಿದೆ. ಸರ್ಕಾರಕ್ಕೆ ರಾಜಸ್ವ ಕಡಿಮೆಯಾಗಿದ್ದರೂ ಜನರ ಮೇಲೆ ಹೊಸ ತೆರಿಗೆಯನ್ನು ವಿಧಿಸಿಲ್ಲ. ಕೃಷಿ ಮೂಲಸೌಕರ್ಯ ಅಭಿವೃದ್ಧಿಗೆ ಮಾತ್ರ ಕರ ಇರಿಸಲಾಗಿದ್ದು, ಈ ಮೂಲಕ ಸಂಗ್ರಹಿಸಲಾಗಿರುವ 30,000 ಕೋಟಿ ರೂಪಾಯಿ ಹಣವನ್ನು ಎಪಿಎಂಸಿಗಳು ಮತ್ತು ಕೃಷಿ ಮೂಲಸೌಕರ್ಯಕ್ಕೆ ಬಳಸಿಕೊಳ್ಳಲಾಗುವುದು ಎಂದರು. और भारत में जो इनकम टैक्स का जो लोएस्ट स्लैब है वो केवल 5% है। तो सभापति महोदय, एक जमाना था
70 और 60 के दशक में इस देश के अंदर 90% इनकम टैक्स की दर थी। आज हम घटाकर इसको 30% पर लाए हैं और ये दुनिया के तमाम विकसित देशों की तुलना में हमारा जो इनकम टैक्स का रेट, चाहे वो मिनिमम हो या मैक्सिमम हो, हमने सबसे कम रखने का काम किया है। ಸಮಾಜವಾದಿ ಪಕ್ಷದ ರಾಮ್ ಗೋಪಾಲ್ ಯಾದವ್ ಪ್ರಸಕ್ತ ಸಾಲಿನ ಬಜೆಟ್ನಲ್ಲಿ ಹಿರಿಯ ನಾಗರಿಕರಿಗೆ ಹೆಚ್ಚಿನ ತೆರಿಗೆ ವಿನಾಯಿತಿಗಳನ್ನು ಘೋಷಿಸಬೇಕಿತ್ತು. ಹಿರಿಯ ನಾಗರಿಕರು ಸಮಾಜದ ಪ್ರಮುಖ ಭಾಗವಾಗಿದ್ದಾರೆ ಎಂದರು. बजट आता है तो ये उम्मीद करते हैं कि जो इनकम टैक्स का एक स्लैब बना रखा है इन्होंने, उसमें राहत देंगे, उसको और ज़्यादा डिडक्शन की व्यवस्था करेंगे, क्योंकि ये लोग ऐसे हैं जो अपना कोई पैसा छिपा नहीं सकते। जो छिपा सकते हैं उनके पास तरीके हैं छिपाने के, लेकिन जो छिपा नहीं सकते हैं उनको तो राहत दीजिए, क्योंकि बिहार बहुत पीछे छूट गया है। कल ही मैंने सदन में कहा था। ಆರ್ಜೆಡಿ ಸದಸ್ಯ ಮನೋಜ್ ಕುಮಾರ್ ಝಾ ಕೇಂದ್ರ ಸರ್ಕಾರ ಸಾರ್ವಜನಿಕ ವಲಯದ ಕಂಪನಿಗಳು ಖಾಸಗೀಕರಣಕ್ಕೆ ಮುಂದಾಗಿರುವುದು ಅಪಾಯಕಾರಿ ಬೆಳವಣಿಗೆಯಾಗಿದೆ ಎಂದರು. थर्ड वर्ल्ड है, उस थर्ड वर्ल्ड के नजरिए से उसको निकालिए। मैं कुछ छोटी छोटी चीजों पर मैम थोड़ा अलग से कहना चाहता था। जैसे बाकी मेरे बहुत सारे साथी अलग अलग विषयों पर, मैं शिक्षा पे थोड़ा अलग से मैम फाइनेंस मिनिस्टर के सामने रखना चाहता हूं। तकरीबन 320 मिलियन बच्चों की शिक्षा कोविड में प्रभावित हुई है। ये कौन बच्चे हैं, इसके लिए हमें रॉकेट साइंस का ज्ञान नहीं चाहिए। ये बच्चे दलित, ದೇಶದ 4 ರಾಜ್ಯಗಳು ಮತ್ತು 1 ಕೇಂದ್ರಾಡಳಿತ ಪ್ರದೇಶದಲ್ಲಿ ವಿಧಾನಸಭಾ ಚುನಾವಣೆಯ ಪ್ರಚಾರ ತೀವ್ರಗೊಂಡಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಪಶ್ಚಿಮ ಬಂಗಾಳ ಹಾಗೂ ಅಸ್ಸಾಂನಲ್ಲಿ ಚುನಾವಣಾ ಪ್ರಚಾರ ನಡೆಸಿದರು. ಅಸ್ಸಾಂನ ಲಖೀಂಪುರ್ನಲ್ಲಿ ಸಾರ್ವಜನಿಕ ಸಭೆ ಉದ್ದೇಶಿಸಿ ಮಾತನಾಡಿದ ಅವರು, ರಾಜ್ಯದಲ್ಲಿ ಇದೀಗ ಅಭಿವೃದ್ಧಿ ಶಕೆ ಆರಂಭವಾಗಿದೆ, ಒಳನುಸುಳುವಿಕೆಯಿಂದ ಮುಕ್ತವಾಗಿದೆ. ಕಾಂಗ್ರೆಸ್ ಪಕ್ಷ ಎಐಯುಡಿಎಫ್ನೊಂದಿಗೆ ಮೈತ್ರಿ ಮಾಡಿಕೊಳ್ಳುವ ಮೂಲಕ ರಾಜ್ಯದ ಅಸ್ಮಿತೆ ನಾಶಪಡಿಸುತ್ತಿದೆ. ಒಳನುಸುಳುಕೋರರನ್ನು ಪ್ರೋತ್ಸಾಹಿಸುವ ಗುಂಪುಗಳಿಂದ ಕಾಂಗ್ರೆಸ್ ಬೆಂಬಲವನ್ನು ಪಡೆಯುತ್ತಿದೆ ಎಂದು ಆರೋಪಿಸಿದರು. ಕಾಂಗ್ರೆಸ್ ಸರ್ಕಾರ ತನ್ನ ಆಡಳಿತಾವಧಿಯಲ್ಲಿ ಚಹಾ ತೋಟಗಳ ಕಾರ್ಮಿಕರ ಕೂಲಿಯನ್ನು 100 ರೂಪಾಯಿಗಿಂತ ಹೆಚ್ಚಿಸಿರಲಿಲ್ಲ. ಆದರೆ ಕಳೆದ 5 ವರ್ಷದಲ್ಲಿ ಎನ್ಡಿಎ ಸರ್ಕಾರ ಕಾರ್ಮಿಕರ ಕೂಲಿಯನ್ನು 2 ಪಟ್ಟು ಹೆಚ್ಚಿಸಿದೆ. ರಾಜ್ಯದಲ್ಲಿ ಎನ್ಡಿಎ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಚಹಾ ತೋಟಗಳ ಕಾರ್ಮಿಕರ ಉತ್ತಮ ಜೀವನಕ್ಕಾಗಿ ಅನೇಕ ಕ್ರಮಗಳನ್ನು ತೆಗೆದುಕೊಳ್ಳಲಾಗಿದೆ ಎಂದರು. श्री माधव देव यूनिवर्सिटी के लिए काम तेज गति से आगे बढ़ रहा है। शिव सागर को देश की 5 महान धरोहरों में शामिल करने के लिए भी कदम उठाए गए हैं। ಬಿಜೆಪಿ ಹಿರಿಯ ನಾಯಕ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಕೇರಳದ ಕೊಟ್ಟಾಯಂ ಮತ್ತು ಕೊಲ್ಲಂನಲ್ಲಿ ಚುನಾವಣಾ ಪ್ರಚಾರ ಸಭೆಗಳನ್ನು ಉದ್ದೇಶಿಸಿ ಮಾತನಾಡಿದರು. ಕೇರಳದಲ್ಲಿ ಆಡಳಿತ ನಡೆಸಿದ ಎಲ್ಡಿಎಫ್ ಮತ್ತು ಯುಡಿಎಫ್ ಎರಡೂ ರಾಜ್ಯವನ್ನು ಭ್ರಷ್ಟಾಚಾರದಲ್ಲಿ ಮುಳುಗಿಸಿವೆ. ಯುಡಿಎಫ್ ಅವಧಿಯಲ್ಲಿ ಬಹುದೊಡ್ಡ ಸೋಲಾರ್ ಹಗರಣ ನಡೆದರೆ, ಎಲ್ಡಿಎಫ್ ಆಡಳಿತದಲ್ಲಿ ಚಿನ್ನ ಸಾಗಾಣೆ ಹಗರಣ ನಡೆದಿದೆ. ಸಮೃದ್ಧ ಪ್ರಕೃತಿ ಸಂಪತ್ತು ಹೊಂದಿದ ದೇವರ ನಾಡಾದ ಕೇರಳ ಅನೇಕ ಮೇಧಾವಿಗಳ ಭೂಮಿಯೂ ಆಗಿದೆ. ಈ ಹಿಂದೆ ದೇಶದಲ್ಲಿ ಅತಿ ಹೆಚ್ಚು ವಿದ್ಯಾವಂತರನ್ನು ಹೊಂದಿದ್ದ ರಾಜ್ಯ ಕೇರಳವಾಗಿತ್ತು. ಆದರೆ ಈಗ ರಾಜ್ಯ ರಂಗಗಳಲ್ಲೂ ಹಿಂದುಳಿದಿದೆ ಎಂದು ಅಮಿತ್ ಶಾ ಆರೋಪಿಸಿದರು. महात्मा अय्यन कल और अय्या वैकुंठ स्वामी कल की भूमि है और मित्रों इसीलिए इसको गॉड्स ओन कंट्री कहते हैं. ತಿರುವನಂತಪುರಂನಲ್ಲಿ ಬಿಜೆಪಿ ಹಿರಿಯ ನಾಯಕ ಹಾಗೂ ಕೇಂದ್ರ ಸಚಿವ ಪ್ರಕಾಶ್ ಜಾವಡೇಕರ್ ಎನ್ಡಿಎ ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡಿದರು. ರಾಜ್ಯ ಬಿಜೆಪಿ ಸಹ ಉಸ್ತುವಾರಿ ಡಾ ಸಿಎನ್ ಅಶ್ವತ್ಥನಾರಾಯಣ್ ಮತ್ತಿತರರು ಉಪಸ್ಥಿತರಿದ್ದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಕೇರಳದಲ್ಲಿ ಎದುರಾಳಿ ಪಕ್ಷಗಳಾಗಿರುವ ಕಾಂಗ್ರೆಸ್ ಮತ್ತು ಎಡಪಕ್ಷಗಳು ಇತರ ಕೆಲ ರಾಜ್ಯಗಳಲ್ಲಿ ಕೈಜೋಡಿಸಿವೆ. ಕೇರಳದಲ್ಲಿ ಕೆಲ ವಿಷಯಗಳಲ್ಲಿ ಎರಡೂ ಪಕ್ಷಗಳು ಏಕ ನಿರ್ಣಯ ತೆಗೆದುಕೊಂಡಿದ್ದು ಇದೀಗ ಚುನಾವಣೆಯಲ್ಲಿ ಸ್ಪರ್ಧಿಗಳಾಗಿ ಆಟವಾಡುತ್ತಿವೆ ಎಂದರು. ತೃಣಮೂಲ ಕಾಂಗ್ರೆಸ್ that they are in favor of entry. Their candidate Katak Surendran says
that no, they are not. Clarify where you stand. You are for entry or against entry. Cases are not still withdrawn. Bindu Amoni and Rehna Fatima. ತೃಣಮೂಲ ಕಾಂಗ್ರೆಸ್ ನಾಯಕಿ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಬಂಕುರಾ ಜಿಲ್ಲೆಯಲ್ಲಿ 3 ಚುನಾವಣಾ ರ್ಯಾಲಿಗಳಲ್ಲಿ ಪಾಲ್ಗೊಂಡಿದ್ದಾರೆ. ಇಂದು ವಿಶ್ವ ಕ್ಷಯರೋಗ ದಿನ. ಕ್ಷಯರೋಗದ ವಿರುದ್ಧ ಎಲ್ಲೆಡೆ ಜನಜಾಗೃತಿ ಹಮ್ಮಿಕೊಳ್ಳಲಾಗುತ್ತಿದೆ. 1882ರಲ್ಲಿ ಡಾಕ್ಟರ್ ರಾಬರ್ಟ್ ಕೋಚ್ ಅವರು ಕ್ಷಯರೋಗಕ್ಕೆ ಕಾರಣವಾದ ಬ್ಯಾಕ್ಟೀರಿಯಾ ಪತ್ತೆ ಮಾಡಿದ್ದು, ಇದರಿಂದ ಕ್ಷಯರೋಗ ಪತ್ತೆ ಮತ್ತು ರೋಗ ನಿಯಂತ್ರಣದಲ್ಲಿ ಮಹತ್ವದ ಪಾತ್ರ ವಹಿಸಿತ್ತು. ಕ್ಷಯರೋಗ ಗುಣಮುಖವಾಗುವ ಆರೋಗ್ಯ ಸಮಸ್ಯೆಯಾಗಿದ್ದು, ಇದಕ್ಕೆ ಸೂಕ್ತ ಚಿಕಿತ್ಸೆ ಪಡೆಯುವುದು ಅತ್ಯಂತ ಅಗತ್ಯ. ಈ ಬಾರಿ ಕೋವಿಡ್-19 ಸಂದರ್ಭದಲ್ಲೂ ಟಿಬಿ ವಿರುದ್ಧದ ಹೋರಾಟದಲ್ಲಿ ನಿರ್ಲಕ್ಷ್ಯ ತೋರಬಾರದು ಎಂಬ ಧ್ಯೇಯ ವಾಕ್ಯದೊಂದಿಗೆ ಜನಜಾಗೃತಿ ಮೂಡಿಸಲಾಗುತ್ತಿದೆ. ಕ್ಷಯರೋಗದಿಂದ ಪ್ರತಿನಿತ್ಯ 4,000ಕ್ಕೂ ಹೆಚ್ಚು ಮಂದಿ ಸಾವನ್ನಪ್ಪುತ್ತಿದ್ದು, ಸರಾಸರಿ 28,000 ಜನ ಅನಾರೋಗ್ಯಕ್ಕೆ ಒಳಗಾಗುತ್ತಿದ್ದಾರೆ. ಈ ವ್ಯಾಧಿಯಿಂದ ಕಳೆದ 20 ವರ್ಷಗಳಲ್ಲಿ 634 ದಶಲಕ್ಷ ಜೀವಗಳನ್ನು ರಕ್ಷಿಸಲಾಗಿದೆ ಎಂದು ವಿಶ್ವ ಆರೋಗ್ಯ ಸಂಸ್ಥೆ ತಿಳಿಸಿದೆ. ರಾಜ್ಯದಲ್ಲೂ ಕೂಡ ಹಲವು ಜನಜಾಗೃತಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. 2025ರ ವೇಳೆಗೆ ರಾಜ್ಯದಲ್ಲಿ ಕ್ಷಯರೋಗವನ್ನು ನಿರ್ಮೂಲನೆ ಮಾಡುವ ಗುರಿ ಹೊಂದಲಾಗಿದೆ. ಇದಕ್ಕಾಗಿ ಸೂಕ್ತ ಕಾರ್ಯಯೋಜನೆ ರೂಪಿಸಲಾಗಿದೆ ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಡಾಕ್ಟರ್ ಕೆ ಸುಧಾಕರ್ ತಿಳಿಸಿದ್ದಾರೆ. ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ತಮ್ಮ ಸಂದೇಶದಲ್ಲಿ ವಿಶ್ವಸಂಸ್ಥೆಯ ಸುಸ್ಥಿರ ಅಭಿವೃದ್ಧಿ ಗುರಿಗಳಿಗೆ ಅನುಗುಣವಾಗಿ ಸಾರ್ವತ್ರಿಕ ಆರೋಗ್ಯ ವ್ಯಾಪ್ತಿಯ ಗುರಿ ಸಾಧಿಸಲು ಕೇಂದ್ರ ಸರ್ಕಾರ ಬದ್ಧವಾಗಿದೆ ಎಂದು ಹೇಳಿದ್ದಾರೆ. ಈ ಗುರಿಗಳನ್ನು ತಲುಪಲು ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ್ ಆರೋಗ್ಯ ಯೋಜನೆಯನ್ನು ಪರಿಣಾಮಕಾರಿಯಾಗಿ ಜಾರಿಗೆ ತರಲಾಗುತ್ತಿದೆ ಎಂದು ಹೇಳಿದ್ದಾರೆ. ಕೇಂದ್ರ ಆರೋಗ್ಯ ಸಚಿವ ಡಾಕ್ಟರ್ ಹರ್ಷವರ್ಧನ್ ಇಂದು ಮಧ್ಯಾಹ್ನ ಟಿಬಿ ವಿರುದ್ಧ ಜನಾಂದೋಲನಕ್ಕೆ ಚಾಲನೆ ನೀಡಿದರು. ದೆಹಲಿಯ ಅಂಬೇಡ್ಕರ್ ಅಂತಾರಾಷ್ಟ್ರೀಯ ಕೇಂದ್ರದಲ್ಲಿ ಆಯೋಜಿಸಿರುವ ಕಾರ್ಯಕ್ರಮದಲ್ಲಿ ಅವರು ಈ ಕುರಿತ ಅಭಿಯಾನವನ್ನು ಶುಭಾರಂಭ ಮಾಡಿದರು. ವಿಶ್ವವಿಖ್ಯಾತ ಮೇಲುಕೋಟೆ ಚೆಲುವನಾರಾಯಣ ಸ್ವಾಮಿಯ ವೈರಮುಡಿ ಉತ್ಸವ ಆರಂಭವಾಗಿದ್ದು, ಮಂಡ್ಯ ಜಿಲ್ಲಾ ಖಜಾನೆಯಿಂದ ರಾಜಮುಡಿ ಮತ್ತು ವೈರಮುಡಿಯನ್ನು ಪೊಲೀಸ್ ಬಂದೋಬಸ್ತ್ನೊಂದಿಗೆ ಇಂದು ಮೇಲುಕೋಟೆಗೆ ಕೊಂಡೊಯ್ಯಲಾಯಿತು. ಜಿಲ್ಲಾ ಖಜಾನೆಯಲ್ಲಿದ್ದ ರಾಜಮುಡಿ ಮತ್ತು ವೈರಮುಡಿಗೆ ಜಿಲ್ಲಾಧಿಕಾರಿ ಹಾಗೂ ಪೊಲೀಸ್ ವರಿಷ್ಠಾಧಿಕಾರಿಗಳ ಸಮಕ್ಷಮದಲ್ಲಿ ಪೂಜೆ ಸಲ್ಲಿಸಲಾಯಿತು. ನಂತರ ಕೆಲಕಾಲ ಸಾರ್ವಜನಿಕರ ದರ್ಶನಕ್ಕಿಟ್ಟು ಅಲ್ಲಿಂದ ಪೇಟೆ ಬೀದಿಯಲ್ಲಿರುವ ಲಕ್ಷ್ಮೀ ಜನಾರ್ದನ ಸ್ವಾಮಿ ದೇವಾಲಯಕ್ಕೆ ಕೊಂಡೊಯ್ದ ವಿಶೇಷ ಪೂಜೆ ನೆರವೇರಿಸಲಾಯಿತು. ಅಪಾರ ಸಂಖ್ಯೆಯಲ್ಲಿ ನೆರೆದಿದ್ದ ಭಕ್ತರು ವೈರಮುಡಿ ಉತ್ಸವ ಸಾಗುವ ಮಾರ್ಗದಲ್ಲಿ ನಿಂತು ಕಣ್ತುಂಬಿಕೊಂಡರು. ಇದಕ್ಕೂ ಮುನ್ನ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಜಿಲ್ಲಾಧಿಕಾರಿ ಎಸ್ ಅಶ್ವತಿ, ವೈರಮುಡಿ ಬ್ರಹ್ಮೋತ್ಸವಕ್ಕೆ ಹೊರ ರಾಜ್ಯ ಹಾಗೂ ಜಿಲ್ಲೆಗಳಿಂದ ಜನರು ಭಾಗವಹಿಸಲು ಅನುಮತಿ ಇಲ್ಲ. ಮೇಲುಕೋಟೆ ಪ್ರವೇಶಿಸುವ ಮಾರ್ಗಗಳಲ್ಲಿ ಚೆಕ್ ಪೋಸ್ಟ್ ಹಾಕಿ ತಪಾಸಣೆ ನಡೆಸಲಾಗುತ್ತಿದೆ ಎಂದರು. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಅಶ್ವಿನಿ, ಉತ್ಸವ ಹಿನ್ನೆಲೆಯಲ್ಲಿ ಭಕ್ತಾದಿಗಳು ಕಡ್ಡಾಯವಾಗಿ ಗುರುತಿನ ಚೀಟಿ ತರಬೇಕು. ಕೊರೋನಾ ಪ್ರಕರಣ ಹೆಚ್ಚಳ ಹಿನ್ನೆಲೆಯಲ್ಲಿ ಕಡ್ಡಾಯವಾಗಿ ಸರ್ಕಾರದ ನಿಯಮ ಪಾಲನೆ ಮಾಡಬೇಕು ಎಂದು ಹೇಳಿದರು. ಮತ್ತು ಅವ್ರ ಎಂಟ್ರಿ ಎಕ್ಸಿಟ್ ಪಾಯಿಂಟ್ ಕ್ಲಿಯರ್ ಆಗಿ ಇವಾಗ ಡಿಮಾರ್ಕೇಟ್ ಆಗಿದೆ. ಎಂಟ್ರಿ ಒಂದು ಕಡೆಯಿಂದ ಆದರೆ ಎಕ್ಸಿಟ್ ಒಂದು ಕಡೆಯಿಂದ ಆಗುತ್ತೆ. ಆ ಬಗ್ಗೆ ಬ್ಯಾರಿಕೇಡಿಂಗ್ ವ್ಯವಸ್ಥೆಯೂ ಆಗಿದೆ. ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಿ ಮಾಸ್ಕ್ ಹಾಕೊಂಡು ಈ ರೂಟಲ್ಲೇ ಅವ್ರು ಹೋಗಬೇಕು, ಹೊರಗಡೆ ಬರಬೇಕು. ಅವರು ಈ ಹಿಂದೆ AC ಅವರು ಮತ್ತು DC ಅವರು ಲಾಡ್ಜಸ್ಸು ಮತ್ತು ಹೋಟೆಲ್ಸ್ ಅವರು ಹೇಳಿದ್ದಾರೆ, ಹೊರಗಡೆಯಿಂದ ಯಾರು ಬರ್ತಾರೆ ಜನ ಅವ್ರಿಗೆ ಅಲಾವಿಲ್ಲ ಅಂತ ಮೊದಲೇ ಅವ್ರಿಗೆ ಹೇಳಾಗಿದೆ. ಸೊ ಹೋಟೆಲ್ಸು ಲಾಡ್ಜಸ್ಸು ಚೆಕ್ ಮಾಡಿ ಈ ಬಗ್ಗೆ ಯಾರು ಹೊರಗಡೆಯಿಂದ ಬಂದಿಲ್ಲ ಜನ. ಇದಲ್ಲದಿರ ನಮ್ಮ ಡಿಪ್ಲಾಯ್ಮೆಂಟ್ ಸುಮಾರು 650 ಜನ ಅಧಿಕಾರಿ ಮತ್ತು ಸಿಬ್ಬಂದಿನ ನಾವು ಡಿಪ್ಲಾಯ್ ಮಾಡಿದ್ದೀವಿ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. 2021-22ನೇ ಸಾಲಿನ ಆಯವ್ಯಯಕ್ಕೆ ವಿಧಾನಮಂಡಲದ ಉಭಯ ಸದನಗಳ ಅನುಮೋದನೆ.
ಕಲಾಪ ಅನಿರ್ದಿಷ್ಟಾವಧಿಯವರೆಗೆ ಮುಂದೂಡಿಕೆ. ಕೊರೋನಾ ಸಂದಿಗ್ಧತೆಯ ನಡುವೆಯೂ ಅಭಿವೃದ್ಧಿ ಕಾರ್ಯಗಳಿಗೆ ಒತ್ತು. ಎಲ್ಲ ವರ್ಗಗಳ ಕಲ್ಯಾಣಕ್ಕೆ ವಿವಿಧ ಕಾರ್ಯಕ್ರಮ. ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ. 150 ಮಾರ್ಗಗಳಲ್ಲಿ ಖಾಸಗಿ ಸಹಭಾಗಿತ್ವದಲ್ಲಿ ರೈಲು ಸೇವೆ. ಸಿಬ್ಬಂದಿಯ ಹಕ್ಕುಗಳ ರಕ್ಷಣೆಗೆ ಸರ್ಕಾರ ಬದ್ಧ. ಪಿಯೂಷ್ ಗೋಯಲ್. ಕೋವಿಡ್ ಸಂಕಷ್ಟದಲ್ಲಿಯೂ ವಿವಿಧ ಸಮುದಾಯಗಳಿಗೆ ನೆರವು. ಬ್ಯಾಂಕುಗಳ ಅನುತ್ಪಾದಕ ಆಸ್ತಿ ಪ್ರಮಾಣ ಗಣನೀಯ ಇಳಿಕೆ. ಸಚಿವೆ ನಿರ್ಮಲಾ ಸೀತಾರಾಮನ್. ವೀಕ್ಷಕರೇ ಗಮನಿಸಿ, ನಮ್ಮ ವಾರ್ತಾ ಪ್ರಸಾರವನ್ನು ನೀವು ಡಿಡಿ ಚಂದನ ನ್ಯೂಸ್ ಯೂಟ್ಯೂಬ್ ಚಾನೆಲ್ನಲ್ಲೂ ವೀಕ್ಷಿಸಬಹುದು. ವೀಕ್ಷಕರೇ, ಸರಿಯಾದ ಕ್ರಮದಲ್ಲಿ ತಪ್ಪದೇ ಮಾಸ್ಕ್ ಧರಿಸಿ. ನೀವು ಸುರಕ್ಷಿತವಾಗಿರುವುದರೊಂದಿಗೆ ನಿಮ್ಮವರನ್ನು ಸುರಕ್ಷಿತವಾಗಿರಿಸಿ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 9 ಗಂಟೆಗೆ. ನಮಸ್ಕಾರ.